1 ಲೀಟ್ರ್ ಹಾಲು ಹಾಕ್ಕೊಂಡೇನಿ ರೀ ಬೆಳಗ್ಗೆ ಕುಂತ ಮಾಡೋಕ್ಕೆ. ಇದನ್ನ ಕೈ ಆಡಿಸ್ತಾನೆ ಇರ್ಬೇಕು ರೀ. ಇದನ್ನ ಹಾಲು ಗಟ್ಟಿ ಬರೋವರೆಗೆ ಕೈ ಆಡಿಸ್ಬೇಕು. ಒಂದು 5 ರಿಂದ 6 ನಿಮಿಷ ಕೈ ಆಡಿಸ್ತಾನೆ ಇರ್ಬೇಕು ರೀ ಹಾಲು ಗಟ್ಟಿ ಬರೋವರೆಗೆ. ಈಗ ಕುದಿಯತ್ತೈತೆ ರೀ. ಮೊಸರು ಹಾಕ್ಕೊಂಬಿಡೋಣ್ರಿ. ಈಗ ಒಂದು ಸಣ್ಣ ಕಪ್ ಮೊಸರು ಹಾಕ್ಕೊಳತ್ತೀನಿ ರೀ. ಇದು ನೀಟಾಗಿ ಹಾಲಿನ ಜೊತೆ ಕಲಿಸ್ಕೊಂತಾನೆ ಇರ್ಬೇಕು ರೀ. ಅದಂದ್ರೆ ಹೊಡಿತೈತಿ. ನೀಟಾಗಿ ಹಾಲಿಂದ ಹೊಡೆಯತ್ತೈತೆ ರೀ. ನೋಡಿರಿ ಈಗ ನೀಟಾಗಿ ಇದು ಹಾಲು ಹೊಡೆದು ಈ ಥರ ಬಂದೈತೆ ರೀ ನಮಗೆ ಕುಂದ ಟೈಪ್. ಈಗ ನಾವು ಸಕ್ಕರೆನ ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಈಗ ಒಂದು ಬಟ್ಲ ಸಕ್ಕರೆ ತೊಗೊಂಡೇನಿ ರೀ. ಕೈ ಬಿಡಲಾರ್ದ ಕೈ ಆಡ್ತಾನೆ ಇರ್ಬೇಕು ರೀ. ನೋಡಿರಿ ಇದು ಕ್ಯಾರಮೆಲ್ ಆಗಕತ್ತೈತೆ ರೀ. ಸಕ್ಕರೆ ಕರಗಿ ಕೆಂಪು ಆಗಕತ್ತೈತಿ. ಸ್ವಲ್ಪ ಆಗಬೇಕು ನೋಡಿರಿ. ಇದು ಕ್ಯಾರಮೆಲ್ ರೆಡಿ ಆಯಿತು. ಈಗ ನಾವು ರೆಡಿ ಮಾಡಿಟ್ಕೊಂಡ ಕುಂದಾಕ ಇದನ್ನು ಹಾಕ್ಕೊಂಬಿಡೋಣ್ರಿ. ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡು ನೀಟಾಗಿ ಕಲಿಸ್ಕೊರಿ. ಇದನ್ನು ಒಂದು 3 ರಿಂದ 4 ಏಲಕ್ಕಿ ಪೌಡರ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ರೀ. ನೀಟಾಗಿ ಕಲಿಸ್ಕೊಂಬಿಡೋಣ್ರಿ. ಇದು ಕುದಿಯತ್ತೈತಿ. ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತ್ರಿ. ಅದು ಹೋಗಬೇಕು ಅಂದ್ರೆ ರೆಡಿ ಆಗ್ತೈತೆ ರೀ ಕುಂದ. ಬೆಳಗಾವಿ ಕುಂದ ರೆಡಿ ಆಗೈತೆ ನೋಡಿರಿ. ಈಗ ಇದನ್ನು ತೆಗೆದು ಬಿಡೋಣ್ರಿ. ಬೆಳಗಾವಿ ಕುಂದ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿರಿ.